ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಸಾಂಪ್ರದಾಯಿಕ ಅಡುಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಕೆಸುವಿನ ದಂಟಿಂದ ಒಂದು ಬೋಳು ಹುಳಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಪತ್ರೊಡೆ ಕೂಡ ಹಾಕಿದ್ದೆ ರೆಸಿಪಿನ. ಅದೇ ಕೆಸುವಿನ ದಂಟಿಂದ ನಾವು ಸಾಸಿವೆ ಅಂತ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ನೋಡಿ. ಇದೇ ಥರ ಇರುತ್ತೆ ಕೆಸುವಿನ ದಂಟು. ಇದನ್ನು ಕ್ಲೀನ್ ಮಾಡೋದು ಹೇಗೆ, ಅದರ ಸಿಪ್ಪೆ ಎಲ್ಲ ತೆಗೆಯೋದು ಹೇಗೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ. ಅದರಲ್ಲಿ ನೋಡ್ಕೊಳ್ಳಿ ಹೇಗೆ ಅದನ್ನು ಸಿಪ್ಪೆ ಎಲ್ಲ ಕೈಯಲ್ಲೇ ತೆಗೆಯೋಕ್ಕಾಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ನೀಟಾಗಿ ಕಪ್ಪು ಸಿಪ್ಪೆ ಇರುತ್ತಲ್ಲ, ನಾರು ಅಂತಾರೆ, ಅದನ್ನು ತೆಗಿಬೇಕು ನೋಡಿ. ಈ ಥರ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದು ಕ್ಲೀನ್ ಮಾಡಾದ್ಮೇಲೆ ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಬೇಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಬಳಸೋದು. ಇದನ್ನು ನಾರು ತೆಗಿಬೇಕಾದ್ರೆ ಕೈಯನ್ನು ತುರಿಸಿದ್ರೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೀವು ನಾರು ತೆಗಿಬೋದು. ಸುಲಭವಾಗಿ ಬರುತ್ತೆ. ಓಕೆ ನೋಡಿ, ಇಲ್ಲಿ ನಾನು ಅದನ್ನು ತೊಳೆದ್ಬಿಟ್ಟು ಏನು ದಂಟು ಇದೆಯಲ್ಲ, ಕೆಸುವಿನ ದಂಟು, ಅದನ್ನು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದಿಟ್ಟಿದ್ದೀನಿ. ಇದಕ್ಕೆ ನೋಡಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಬೇಕು. ನಂತರ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಬೇಕು. ಒಂದು 6-8 ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ತೊಗೊಂಡು 1-2 ಗುಂಟೂರು ಕೂಡ ಹಾಕೋಬೋದು, ನಿಮ್ಮ ಖಾರಕ್ಕೆ ಬೇಕಂದರೆ ಎಷ್ಟಕ್ಕೆ ಬೇಕಂದರೆ ಅಷ್ಟಕ್ಕೆ. ಮತ್ತು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನು ಸಾಸಿವೆ ಇದು. ನಂತರ 2 ತುಂಡು ಬೆಲ್ಲ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 2 ಸ್ಪೂನು ನೋಡಿ, ಇದು ಉಪ್ಪಿಟ್ಟು ರವೆನ ತೊಗೊಂಡಿರೋದು ನಾನು. 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಷ್ಟೇ ಬೇಕಾಗೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಆ ಹೋಳೆಲ್ಲ ಹಾಕಿ, ಕಟ್ ಮಾಡಿರೋಂಥ ಹೋಳನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಅಷ್ಟೇ, ತುಂಬ ನೀರು ಹಾಕಬಾರ್ದು. ಯಾಕೆಂದರೆ ತೊಳೆದಾಗ ಸ್ವಲ್ಪ ತೊಳೆದಿರ್ತೀವಲ್ಲ, ಅದ್ರಲ್ಲಿ ನೀರಿನ ಅಂಶ ಇರುತ್ತೆ. ಇದಕ್ಕೇ 2 ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ಹಾಕಿಬಿಟ್ಟು, ಆ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಈಗಲೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಹೇಳಿದ್ನಲ್ಲ, 1 ಲೋಟದಷ್ಟು ನೀರು ಹಾಕಿದರೆ ಸಾಕು. ಅದು ಮುಳುಗೋಷ್ಟೇ ನೀರು ಬೇಡ. 1 ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು 2 ವಿಷಲು ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿಸ್ಕೋಬೇಕು, ಇಲ್ಲಾಂದರೆ ಅದು ತುಂಬ ಕರಗೋಗುತ್ತೆ ಹೋಳು, ನಿಮಗೆ ಬಾಯಿಗೆ ಸಿಗಲ್ಲ. ಹಾಗಾಗಿ ಈಗ ಅದು ವಿಷಲ್ ಆಗೋ ತನಕ ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ಒಣಮೆಣಸಿನ್ಕಾಯಿ ಮತ್ತು ಸಾಸಿವೆ, ಇದನ್ನು ಎರಡನ್ನೂ ಹಾಕಿಬಿಟ್ಟು ಒಂದು ಸತಿ ರುಬ್ಬಬೇಕು. ನೀರು ಹಾಕ್ದೇ ಡ್ರೈ ಆಗಿ ನೋಡಿ ಈ ಥರ ಪುಡಿ ಆಗಬೇಕು, ಇಲ್ಲಾಂದರೆ ಸಾಸಿವೆ ಪುಡಿ ಆಗೋಲ್ಲ. ಅದಕ್ಕಾಗಿ ಆ ಥರ ಪುಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ, ನಂತರ ರವೆ 2 ಸ್ಪೂನಷ್ಟು ರವೆ ಹಾಕ್ಕೊಂಡು, 2 ಸ್ಪೂನು ಅಥವಾ 1 ಸ್ಪೂನ್, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ಹಾಗಾಗಿ ರವೆ ಹಾಕ್ಬಿಟ್ಟು ಈ ಥರ ನೋಡಿ ನುಣ್ಣಗೆ ಇದನ್ನು ರುಬ್ಬಬೇಕು. ನುಣ್ಣಗೆ ರುಬ್ಬಿದ್ರೆ ಮಸಾಲೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ ಆಗಿದೆಯಲ್ಲ. ನಾನು ಹೇಳ್ದಂಗೆ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡು ಗುಂಟೂರು ಮೆಣಸಿನ್ಕಾಯಿ 1-2 ಹಾಕ್ಕೊಳ್ಬೋದು. ನೋಡಿ ಈಗ ಇದು ಆಗಿದೆ, ಹೋಳು ಬೆಂದಿದೆ. ಅದಕ್ಕೆ ಸ್ವಲ್ಪ ಅರಿಶಿನ, ನಂತರ ಇನ್ನೊಂದು ಸ್ವಲ್ಪ ಬೇಕಂದರೆ ಉಪ್ಪು, ಹುಣಸೆಹಣ್ಣು ಕಿವುಚಿರೋ ಅಂಥ ನೀರು, ಹುಣಸೆಹಣ್ಣು ರಸ, ಅದು ನಂತರ ರುಬ್ಬಿರೋ ಅಂಥ ಸಾಸಿವೆ ಮಸಾಲೆ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು, ಯಾಕೆಂದರೆ ಸಾಸಿವೆ ಮಸಾಲೆ ಹಸಿನೇ ಹಾಕ್ಕೊಂಡಿರೋದು ನಾವೆಲ್ಲ ಮಸಾಲೆನ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ರೆ ರುಚಿಯಾಗಿರೋ ಅಂಥ ಸಾಸಿವೆ, ಕೆಸುವಿನ ದಂಟಿನ ಸಾಸಿವೆ ರೆಡಿ ಆಗುತ್ತೆ.
ಇದಕ್ಕೆ ನೀವು ಕರಿಬೇವು ಕೂಡ ಹಾಕೋಬೋದು ಈ ಟೈಮಲ್ಲಿ, ಇಲ್ಲಾಂದರೆ ಒಗ್ಗರಣೆ ಕೂಡ ಕರಿಬೇವು ಹಾಕ್ಕೋಬೋದು. ಇದನ್ನು ಮಾತ್ರ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಅಂದರೆ ತುಂಬ ಕುದಿಸ್ಬಾರ್ದು, ಯಾಕೆಂದರೆ ಸಾಸಿವೆ ಎಣ್ಣೆ ಬಿಡುತ್ತೆ. ಹಾಗಾಗಿ ಒಂದು 2-3 ಕುದಿ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ. ಈ ಸಾಸಿವೆ ರೆಸಿಪಿ ಏನಿದೆ, ಕೆಸುವಿನ ಸಾಸಿವೆ ರೆಸಿಪಿ, ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಖುಷಿಯಾಗಿ ತಿಂತಾರೆ. ಇದಕ್ಕೊಂದು ಸಿಂಪಲ್ ಆಗಿರೋ ಒಗ್ಗರಣೆ ಹಾಕ್ಕೊಂಡ್ರೆ ನೋಡಿ ಸಾಸಿವೆ ರೆಡಿ. ನೀವು ಖಂಡಿತ ಟ್ರೈ ಮಾಡ್ತೀರಲ್ಲ, ಹೇಗೆ ಬಂತು ಅಂತ ಹೇಳಿ ನನಗೆ. ಟ್ರೈ ಮಾಡಿಬಿಟ್ಟು ನೋಡಿ, ಕಲರ್ಫುಲ್ಲಾಗಿದೆ, ನೋಡ್ತಾನೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಕೂಡ ತಿಂತಾರೆ ಇದನ್ನು, ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ. ಖಾರ ನೀವು ಮಕ್ಕಳಿಗೆ ದೊಡ್ಡವರಿಗೆ ಮಾಡಬೇಕಾದ್ರೆ ಖಾರ ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡಿ. ಖಂಡಿತ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ತಿಳಿಸಿ. ಈ ಥರ ರೆಸಿಪಿ ನೋಡು ನಾನು ಮಾಡ್ತಿದ್ದೆ, ಅಥವಾ ನಿಮ್ಮ ಅಜ್ಜಿ ಕಾಲದಲ್ಲಿ ಯಾರಾದರೂ ಮಾಡ್ತಿದ್ರೆ ಆವಾಗ ನಿಮಗೆ ನೆನಪಾಗುತ್ತೆ. ಹಳೆಯ ಕಾಲದ ಸಾಂಪ್ರದಾಯಿಕ ಅಡುಗೆ ಇದು. ಇವಾಗೆಲ್ಲ ನಮ್ಮ ಅಮ್ಮ, ನಮ್ಮ ಅತ್ತೆ ಎಲ್ಲ ಹೇಳ್ತಾರೆ ಹಿಂಗೂ ಮಾಡೋಕ್ಕಾಗತ್ತೆ ನೋಡು, ಟ್ರೈ ಮಾಡು ಅಂತ. ಹಾಗಾಗಿ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಮತ್ತೆ ಹೇಳ್ತಿದ್ದೀನಿ, ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇದೇ ಥರ ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.